ಅವರ ಆಶೀರ್ವಾದದಿಂದ ಅವರ ಸರ್ಕಾರದಿಂದ ಶಶಿಧರ್ ಮುನಿಯಪ್ಪನವರು ಮತ್ತು ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಎಲ್ಲ ಆಲ್ ಇಂಡಿಯಾ ಡೈರಿ ಡೆಲಿಗೇಟ್ ತಗೊಂಡಿರುವಂಥ ಅಧ್ಯಕ್ಷರುಗಳು ನಿರ್ದೇಶಕರುಗಳು ಎಲ್ಲರೂ ಸೇರಿ ಇವತ್ತು ಒಂದು ಒಮ್ಮತ ತೀರ್ಮಾನಕ್ಕೆ ಬರೋಂಥ ಒಂದು ಒಳ್ಳೆಯ ಸುಸಂದರ್ಭಕ್ಕೆ ನಾವು ತಲುಪಿರ್ತೀವಿ. ಭಾಳಷ್ಟು ಚರ್ಚೆಗಳಾಯಿತು, ಭಾಳಷ್ಟು ಅವಕಾಶಗಳನ್ನು ಕೇಳ್ಕೊಂಡಿದ್ರು. ಅವನ್ನೆಲ್ಲನೂ ಸಹ ವಿಶ್ವಾಸಕ್ಕೆ ತಗೊಳ್ಳೋಂಥದ್ದು. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಂದು ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಟ್ಟು ಮುಂಬರುವ ಅವಕಾಶಗಳಂತ ಬಂದಾಗ ಅವ್ರನ್ನೆಲ್ಲ ಗಣನೆಗೆ ತಗೊಳ್ಳೋಂಥದ್ದು. ಮತ್ತು ವಿಶೇಷವಾಗಿ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಪ್ರದೀಪ್ ಅವರು ಭಾಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಭಾಳ ಆಕ್ಟಿವ್ ಆಗಿ ಗುರುಸ್ಕೊಂಡಿದ್ರು. ಕಾರಣಾಂತರಗಳಿಂದ ಅವ್ರನ್ನ ಒಂದು ಚುನಾವಣಾ ಅಭ್ಯರ್ಥಿಯಾಗಿ ಚೊಕ್ಕೇಗೌಡರು ಅವರು ಅಂತ ಬಂದಾಗ ಅವರು ಸಂತೋಷದಿಂದ ಚೊಕ್ಕೇಗೌಡರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಹಿಂದಕ್ಕೆ ಸರ್ಕೊಂಡು ಅವ್ರ ಹಿಂದೆ ನಿಂತು ಕೆಲಸ ಮಾಡಿ ನಾನು ಗೆಲ್ಲಿಸ್ತೀನಿ ಅಂತೇಳಿ ಒಂದು ಪಣ ತೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖಂಡರ ಪರವಾಗಿ ಪ್ರದೀಪ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮಗೆ ಜಂಗಮಕೋಟೆ ಭಾಗದಿಂದನೂ ಸಹ ಈಗ ಮುತ್ತುದ್ದಳ್ಳಿ ಸೀನಣ್ಣ ಅವರು ಸಹ ಆಕಾಂಕ್ಷಿಗಳಿದ್ದರು. ಹಿರಿಯರು ಸಹಕಾರ ರತ್ನ ನಮ್ಮ ಗುಡಿಯಪ್ಪಣ್ಣವರು ಸಹ ಆಕಾಂಕ್ಷಿಗಳಾಗಿದ್ದರು. ಅಲ್ಲಿ ಗುಡಿಯಪ್ಪಣ್ಣವರು ಸಹ ಪ್ರಬಲವಾಗಿ ಈ ಬಾರಿ ನನಗೆ ಬೇಕು ಅನ್ನೋದನ್ನು ಕೇಳ್ತಿದ್ರು. ಅವರು ಸಹ ಮನಸ್ಸು ಬದಲಾಯಿಸಿಕೊಂಡು ಸೀನಣ್ಣವರು, ಗುಡಿಯಪ್ಪಣ್ಣವರು ಮತ್ತು ನಾವೆಲ್ಲ ಸೀನಿಯರ್ ಲೀಡರ್ಸು ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ಒಮ್ಮತದ ಅಭ್ಯರ್ಥಿ ಬರೋದಕ್ಕೆ ಒಂದು ಪ್ರಯತ್ನ ಮಾಡಿ ಸಹಕಾರ ಮಾಡಿರ್ತಾರೆ. ಈಗ ಅಲ್ಲಿ ಶ್ರೀನಿವಾಸ ರಾಮಯ್ಯ ಅವರು ಅಭ್ಯರ್ಥಿಯಾಗಿರ್ತಾರೆ. ನಿಟ್ಟಿನಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಗುಡಿಯಪ್ಪಣ್ಣವ್ರು ಹಿರಿಯಿದ್ರು ಸಹ ಅವ್ರಿಗೆ ಯುವಕರಿಗೆ ಅವಕಾಶ ಮಾಡಿಕೊಟ್ರು ಅನ್ನೋ ಒಂದು ನಮಗೂ ಸಹ ಖುಷಿ ಆಯಿತು. ಎಲ್ಲರೂ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಯಾವುದು ಗುಂಪು ಇಲ್ಲಿ ಎಲ್ಲ ಒಂದೇ ಗುಂಪೇ, ಹುಟ್ಟುವವ್ರ ಗುಂಪಾಗಲಿ ಇಲ್ಲ ಇನ್ನೊಬ್ಬರ ಗುಂಪಾಗಲಿ ಶಶಿಯಣ್ಣನ ಗುಂಪಾಗಲಿ ಇಲ್ಲ, ಎಲ್ಲ ಕಾಂಗ್ರೆಸ್ ಗುಂಪು. ನಮ್ಮೆಲ್ಲರ ಉದ್ದೇಶ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶ್ರೀನಿವಾಸ ರಾಮಯ್ಯನವರು ಗೆಲ್ಲಬೇಕು, ಚೊಕ್ಕೇಗೌಡರು ಗೆಲ್ಲಬೇಕು. ನಮಗೆ ಇನ್ನೂ ಒಂದಷ್ಟು ಮತಗಳು ಬೇರೆ ಬಾಗೇಪಲ್ಲಿ ಗುಡಿಬಂಡೆಗೆ ಹೋಗ್ತದೆ, ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು. ಈತನೆರಡು ಭಾಗದಿಂದ ಶೇಖರ್ ಅವರು ನಿಂತಿದ್ದಾರೆ, ಅವರು ಗೆಲ್ಲಂಥದ್ದಾಗಬೇಕು. ಮತ್ತು ಮಹಿಳಾ ಅಭ್ಯರ್ಥಿಯಾಗಿ ಸುಮಾ ರವಿ ಅವರು ನಿಂತಿರ್ತಾರೆ, ಅವರು ಸಹ ಗೆಲ್ಲಂಥದ್ದಾಗಬೇಕು. ಗೆಲ್ಲೋದಕ್ಕೆ ನಮ್ಮೆಲ್ಲ ಮುಖಂಡರು ಸಹಕಾರ, ಒಗ್ಗಟ್ಟು, ಪ್ರಯತ್ನ ಭಾಳ ಮುಖ್ಯ. ಎಲ್ಲರೂ ಅನ್ಯೋನ್ಯವಾಗಿ ಸ್ಪಂದಿಸ್ತಾರೆ. ಈ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ಬರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ಸಂತೋಷ ತಂದಿದೆ. ಹಂಗಾಗಿ ನಾಳೆ ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸೋಂಥದ್ದು ಸಮಯ ಮತ್ತು ಈ ಎಲ್ಲರೂ ಇಲ್ಲಿ ಭೀಮಣ್ಣಪ್ಪಣ್ಣ ಮನೆ ಹತ್ರನೇ ಸೇರ್ಕೊಳ್ಳೋಂಥದ್ದು. ಅದಕ್ಕೆ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ಪ್ರದೀಪ್ ಅವರು ಸ್ವಲ್ಪ ಜವಾಬ್ದಾರಿ ತೊಗೊಂಡು, ಇನ್ನು ನಮ್ಮ ಮುಖಂಡರು ಎಲ್ಲ ಜವಾಬ್ದಾರಿ ತೊಗೊಂಡಿದ್ದಾರೆ. ಎಲ್ಲ ಡೆಲಿಗೇಟ್ಸ್ಗೆ ಮುಖಂಡರಿಗೆ ಹೇಳ್ಕೊಳ್ಳೋಂಥದ್ದು, ಚೊಕ್ಕೇಗೌಡನ ಜೊತೆಲಿ ತೊಗೊಂಡು ಹೋಗೋಂಥದ್ದು ಜವಾಬ್ದಾರಿ. ಇನ್ನು ಶ್ರೀನಿವಾಸ ರಾಮಯ್ಯ ಅವರು ಅಲ್ಲಿನ ಭಾಗದಿಂದ ಅವರು ಜವಾಬ್ದಾರಿ ತೊಗೊಂಡೆಲ್ಲ ಹೇಳ್ಕೊಳ್ಳೋಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಮುಖಂಡರುಗಳು ಸೇರಿ ನಾಳೆ ನಾಮಪತ್ರ ಸಲ್ಲಿಸಿ ಒಂದು ಚುನಾವಣೆ ಹೋರಾಟ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಂಥ ನಮ್ಮ ಮುಖಂಡರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ.